ಆತ್ಮೀಯ ವೀಕ್ಷಕರೇ, ಯುವನಿಧಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಡಿಸೆಂಬರ್ ತಿಂಗಳ ಹಣ ಆಲ್ಮೋಸ್ಟ್ 75% ಜನರಿಗೆ ಸ್ಯಾಂಕ್ಷನ್ ಆಗಿದೆ. ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತೇಳಿ ಕೇಳ್ತಾ ಇದ್ರೆ, ಅದ್ರ ಜೊತೆಗೆ ಜನವರಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಂದಿಷ್ಟು ತೊಂದರೆಗಳಾಗ್ತಾ ಇತ್ತು. ಆ ತೊಂದರೆಗಳಿಗೆ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಬರ್ತಾ ಇಲ್ಲ, ಅಲ್ಲಿ ಏನು ಆಪ್ಷನ್ ತೊಗೋಬೇಕು, ಎಂಟ್ರಿ ಮಾಡಿದ್ರೆ ಹೆಡ್ಡಿಂಗ್ ಕಲ್ ತೋರಿಸ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿದರೆ, ಬನ್ನಿ ಆಗಿದ್ದರೆ ಜನವರಿ ಮತ್ತು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಹೇಳೋದಾದರೆ, ನೀವೇನಾದರೂ ನ್ಯೂ ಫಾರ್ಮೆಟಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಮಾರ್ಕ್ಸು, ಕೌಶಲ್ಯ ಕರ್ನಾಟಕ, ಗ್ರೇಡ್ ಪರ್ಸೆಂಟೇಜು ಈ ಥರ ಏನಾದರೂ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಈ ಥರ ಬಂದಿದ್ದರೆ, ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಏನಾದರೂ ತೊಂದರೆ ಆದರೆ ನಿಮಗೆ ಅಲ್ಲಿ ಅಗ್ರಿಗೇಡ್ ಪರ್ಸೆಂಟೇಜ್ ಅಂತ ಬರುತ್ತೆ. ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಅಗ್ರಿಗೇಡ್ ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಹೈಯೆಸ್ಟ್ ಮಾರ್ಕ್ಸನ್ನು ತೊಗೊಂಡಿರ್ತಕ್ಕಂಥ 3 ಸಬ್ಜೆಕ್ಟ್ಗಳ ಹೆಸರನ್ನು, ಅದೇ ರೀತಿಯಾಗಿ ಜಾಸ್ತಿ ಅಂಕ ಪಡೆದಿರ್ತಕ್ಕಂಥ ಸಬ್ಜೆಕ್ಟ್ ಹೆಸರು, ಅದಕ್ಕಿಂತ ಕಡಿಮೆ ಈ ರೀತಿ 3 ಸಬ್ಜೆಕ್ಟ್ಗಳ ಮಾರ್ಕ್ಸನ್ನು ಹಾಕಿದರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೋದು. ಮತ್ತು ಕೆಲವೊಬ್ಬರಿಗೆ ಆಧಾರ್ ಡೀಟೇಲ್ಸ್ ಫ್ಲಕ್ಚ್ ಆಗ್ತಾ ಇಲ್ಲ ಅಂತ ಕೇಳಿದರೆ, GST ಫೇರ್ ಅಂತ ಬರ್ತಾ ಇದೆ, DBT ಸ್ಟೇಟಸಲ್ಲಿ ಏನು ಮಾಡಬೇಕು ಅಂತ ಕೂಡ ಕೇಳಿದರೆ, ನಿಮ್ದು ಏನಾದರೂ ಆಧಾರ್ ಕಾರ್ಡ್ ಫ್ಲಕ್ಚ್ ಆಗ್ತಾ ಇಲ್ಲ ಅಂದರೆ ಯುವನಿಧಿ ಕಡೆಯಿಂದ ಯಾವುದೇ ಸರ್ವರ್ ಎರರ್ ಇಲ್ಲ ಅಂತೇಳಿ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ. ಯಾಕಂದರೆ ಯುವನಿಧಿ ಕಡೆಯಿಂದ ಏನಾದರೂ ಎರರ್ ಇದ್ದರೆ ಇನ್ನೂ 2-3 ಡೇಸ್ ಆದಮೇಲೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ ಅಂತ ಹೇಳ್ತಾ ಇದ್ದೆ. ಬಟ್ ಇನ್ನು ಮುಂದೆ ಟೈಮ್ ಇಲ್ಲ ಸೆಲ್ಫ್ ಡಿಕ್ಲರೇಷನ್ 2-3 ಡೇಸ್ ಆದಮೇಲೆ. ಯಾಕಂದರೆ ಇವತ್ತು ನಾಳೆ ಮಾತ್ರ ಇರೋದು. ಇಷ್ಟರೊಳಗಡೆ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಮಾತ್ರ ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ಅಮೌಂಟು ಕ್ರೆಡಿಟ್ ಆಗುತ್ತೆ. ಇದು ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಡಿಸೆಂಬರ್ ತಿಂಗಳ ಅಮೌಂಟಿನ ಬಗ್ಗೆ ಹೇಳೋದಾದರೆ, ಡಿಸೆಂಬರ್ ತಿಂಗಳ ಹಣ ಈಗಾಗಲೇ ಕೆಲವೊಬ್ಬರಿಗೆ DBT ಪುಶ್ಡ್ ಅಂತ ತೋರಿಸ್ತಾ ಇದೆ, ಕೆಲವೊಬ್ಬರಿಗೆ 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. DBT ಪುಶ್ಡ್ ಅಂತ ಏನಾದರೂ ತೋರಿಸ್ತಾ ಇದ್ರೆ ಸ್ನೇಹಿತರೆ, ಈ ತಿಂಗಳು ಜನವರಿ 31ನೇ ತಾರೀಕು ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇದು ಬಂದಿರತಕ್ಕಂಥ ಯುವನಿಧಿ ಕಡೆಯಿಂದ ಅಪ್ಡೇಟು. ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಫೋನ್ ಮಾಡಿ ಕೇಳಿದಾಗ, ಇದೇನು ಆಧಾರ್ ಡೀಟೇಲ್ಸ್ ಫ್ಲಕ್ಚ್ ಆಗ್ತಾ ಇಲ್ವಲ್ಲ, ಈ ರೀತಿ ಏನಾದರೂ ಕೇಳಿದಾಗ ಅವ್ರು ಹೇಳಿರುವಂಥದ್ದು ಏನಂದ್ರೆ, ಯುವನಿಧಿ ಕಡೆಯಿಂದ ಯಾವುದೇ ಎರರ್ ಇಲ್ಲ, ಎಲ್ಲವೂ ಎರರ್ಸು ಕ್ಲಿಯರ್ ಆಗಿದೆ, ನೀವು ಆರಾಮವಾಗಿ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸ್ಬೋದು. ಆದರೂ ಅವರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕ್ಕೆ ಏನಾದರೂ ಬರ್ತಾ ಇಲ್ಲ ಅಂದರೆ ನೀವು ಒಂದು ಸಲ ಸೈಬರ್ ಸೆಂಟ್ರಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ. ಇಲ್ಲಾಂದರೆ ಈಗ 25 ಜನವರಿ 25 ಬರ್ತಾ ಇದೆ ಅಲ್ವಾ, ಹತ್ರ ಬಂದಾಗ ಎಲ್ಲರೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತಾ ಇರ್ತಾರೆ, ಯುವನಿಧಿ ಪೋರ್ಟಲನ್ನು ಓಪನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರೇನಾದರೂ ಆ ರೀತಿ ಇದ್ದರೆ ನೀವು ಹೋಗಿ ಸೈಬರ್ ಸೆಂಟ್ರಲ್ಲಿ ಇಲ್ಲ ನೆಟ್ವರ್ಕ್ ಇದ್ದಾಗ ಮಾರ್ನಿಂಗ್ ಅಥವಾ ಸಾಯಂಕಾಲ ಟ್ರೈ ಮಾಡಿ, ಬರುತ್ತೆ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ಮತ್ತು ಡಿಸೆಂಬರ್ ಅಮೌಂಟು ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ದೆ. ಬಟ್ ಸ್ಯಾಂಕ್ಷನ್ ಆಗಿರೋ ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ, ನಿಮ್ದು ಏನಾದರೂ 180 ಡೇಸ್ ಕಂಪ್ಲೀಟ್ ಅಂತ ಇದ್ದರೆ ಒಂದ್ಸಲ ಇನ್ನೂ ಲೇಟ್ ಆಗೋ ಸಾಧ್ಯತೆ ಇದೆ ಸ್ನೇಹಿತರೆ. ಯಾಕಂದರೆ DBT ಪುಶ್ಡ್ ಅಂತ ಇದ್ದರೆ ಜನವರಿ 31ನೇ ತಾರೀಕು ಒಳಗಡೆ ಯುವನಿಧಿ ಹಣ ಎಲ್ಲರ ಖಾತೆಗಳಿಗೆ ಕ್ರೆಡಿಟ್ ಆಗುತ್ತೆ. ಬಟ್ ಈ ಸಲ ಯುವನಿಧಿ ಫಲಾನುಭವಿಗಳಿಗೆ ಫಂಡ್ ರಿಲೀಸ್ ಮಾಡಬೇಕಾದ್ರೆ ಸ್ವಲ್ಪ ಚೇಂಜಸನ್ನು ಮಾಡಿದ್ದಾರೆ ಅಂತ ಹೇಳಿ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಏನು ಅಂದರೆ, ಡಿಸೆಂಬರ್ 1ನೇ ತಾರೀಕಿಂದ 15ನೇ ತಾರೀಕು ಒಳಗೆ ಯಾರು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದಾರಲ್ಲ ಇವರಿಗೆ ಮಾತ್ರ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಇನ್ನು ಉಳಿದವರಿಗೆ ಸ್ಯಾಂಕ್ಷನ್ ಆಗಿಲ್ಲ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ನೀವು ಯಾವ ಡೇಟಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದಾರೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಆಗಿದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದು ಇವತ್ತು ಇಷ್ಟು ಬಂದಿರತಕ್ಕಂಥ ಅಪ್ಡೇಟು. ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.